ಬರತೈತೆ ಅಂತ ಹೇಳ್ತಾರ. ಅದಕ್ಕೆ ಕಾಣೆಯ ಸೋಲ ಕಾಣೆಯಾಗಲ್ಲ. ಅದಕ್ಕೆ ಮಾಡಿದೆ ಅಂದ್ರೆ ಮಾಡಿಕೊಂಡು ಉಣ್ಣು ನಿನ್ನ ಧರ್ಮಕ್ಕ ಬೇಡ ತಿನ್ನಬೇಡಲೇ ನಿನ್ನ ಕರ್ಮಕ್ಕ ಅಂತ ಕಳ್ಕೊಂಡು ಬಿಡಬೇಡ. ನೀನ್ ದುಡದ ನೀ ತಿನ್ನು, ಯಾವ ಹಕ್ಕು ಇಲ್ಲ. ಪೂಜ್ಯರಾದ ಮಡಿವಾಳ ಶಿವಯೋಗಿಗಳು ಒಂದ್ಸಲ ಒಬ್ಬ ಹೆಣ್ಮಗಳು ಅವ್ರು ಭಿನ್ನ ಇಟ್ಟಿರ್ತಾರೆ. ಯಪ್ಪ ಭಿನ್ನ ಇಕ್ಕ ಮಡಿವಾಳಪ್ಪನವರು ಕಡ್ಕೊಂಡು ಮಡಿವಾಳಪ್ಪನವರು ಭಿನ್ನ ಇಟ್ಟಿರ್ತಾರೆ. ಭಿನ್ನ ಇಕ್ಕೋದ ಜೊತೆಗೆ ಮೇಲೆ ತಿಂದುತ್ತಾರೆ. ಆ ತಾಯಿ ಲಿಂಗಾರ್ಚನೆ ಮಾಡಿಕೊಂಡ ಮೇಲೆ ಪ್ರಸಾದವನ್ನು ತಂದು ಎಡಿ ಮಾಡ್ತಾಳೆ. ಎಡಿ ಮಾಡುವಾಗ ಮುಳಗಾಯಿ ಪಲ್ಯ ಮಾಡ್ತಾಳೆ. ಮುಳಗಾಯಿ ಪಲ್ಯ ಎಡಿ ಮಾಡಿದ್ದು ಇವರು ಲಿಂಗ ಅರ್ಪಿತ ಮಾಡ್ಕೊಂಡು ಉಣ್ತಾರ. ಉಣಬೇಕಾದ್ರೆ ಮುಳಗಾಯಿ ಪಲ್ಯ ಮಾಡೋ ಖುಷಿಯಾಗಿದೆ, ಭಯಂಕರ ಖುಷಿಯಾಗಿರ್ತದೆ. ಮುಳಗಾಯಿ ಪಲ್ಯ ಹಳ್ಳ ಮಳ ಮುಳಗಾಯಿನ ತಿಂದ ಮತ್ತಾಕಿ ಗಣವ ಮುಳಗಾಯಿ ಬರೋಗ್ಬಿಟ್ಟು ಮತ್ತೊಂದು ಹಿಡಿದು ಕೊನೆಗೆ ಸಫಳ ಮಾಡಿದ ಡಬ್ರಿ ಆಗೈತೆ ಅನ್ನೋದು ಗೊತ್ತಾಗಲಿ ಸ್ವಾಮಿಗೆ ಅಂತ ಹೇಳಿ ಗದಬಡಿಸಿ ತಿಳ್ಕೊಂಡಿಲ್ಲ ಅಲ್ಲಿ ಮಗನ ಆಗೈತೆ. ಕೊನೆಗೆ ಎದ್ದು ಆಕಿ ಕಾಣಿಕೆ ಕೊಡಕ್ ಬಂದಾಗ ಕಾಣಿಕೆ ಕೂಡ ಏನು ಕೇಳಿದ್ವಿ ಅಲ್ವಾ, ಆ ಹುಡುಗ ಪಲ್ಯ ಮಾಡಿದ್ದಲ್ಲ ಅದ್ರ ಬೀಜ ಏನಾರ ಅವನ ಮನೆಯಾಗ ಎಂತೆಂತ ಮುಗಿತೈತಿ ಕರ್ಮ ಅನ್ನೋದು ಉದಾಹರಣೆ. ಗೆದ್ದಿನ ಅಂದ್ರೆ ಒದ್ದೇನಂತಂತ ಮಾಯ ಬೀಜ ನಾವು ನಂಬಿ ಕೇಳಿದ್ವಿ. ಯಪ್ಪ ಅದಾವ ನಮ್ಮ ಹಿಂದಿನ ಹಿರಿಯರು ಬೀಜ ಅಂತ ಇಟ್ಟಿರ್ತೀವಿ. ನಾಗೊಂದು ಎಲ್ಲ ಗುನ್ನೆ ಕೊಟ್ಲಕ್ಕೆ ಬೀಜನ ಬಂದು ಹಳ್ಳದ ಗಡ್ಡಿ ಮ್ಯಾಗ ಮಠದಿಂದ ಎತ್ತ ಬೀಜ ಬಿತ್ತಿರು ತಾನ ಬೀಸಿದ, ತಾನಾಗಿ ಬೆಳೆಸಿದ ಬೀಜ ಒಳೆ ಬಲ ಬದರಿಕಾಯಿ ಗಿಡ ಬೆಳೆದು ಹೊಸ ತಂದು ತಾನ ಕಳೆದ ಮಂದಿ ಮಾತಾಡ್ತಿದ್ರೆ ಅಜ್ಜಗೆ ಸಂಸಾರ ಬೆನ್ನತ್ತಿ ಹತ್ತೆ ತಲೆ ಮಕ್ಕಳ ಸಂಸಾರ ಅಂತ ಬಿಡವಾಡ ಹುಳು ಬಿಡ್ತಿದ್ದವ ಬಾಡಿಗೆ. ಒಬ್ಬ ಶಾಸ್ತ್ರಿ ಕೇಳ್ತಾನ, ಒಂದು ವಿರಕ್ತ ಮಠದ ಸ್ವಾಮಿ ಆಗಿ ಒಬ್ಬ ವಿರಕ್ತ ಆಗಿ ಕುಳ್ಳು ಬಡಿತೀಯಲ್ಲೋ ಬಡಿವಾಳಪ್ಪ ಅಂದಲೇ ಶಾಸ್ತ್ರಿ. ಆ ಕುಳ್ಳು ಹೋಗಿ ಕೇಳಲಿ ಅಂದ್ರೆ ಆ ಕುಳ್ಳು ಸಹಿತ ಓಂ ನಮಃ ಶಿವಾಯ ಅಂತಿದ್ವು. ಕುಳ್ಳು ಸಹಿತ ಓಂ ನಮಃ ಶಿವಾಯ ಅಂತಿದ್ವು. ಬಡಿವಾಳಪ್ಪ ಚರಿತ್ರೆ ಬರ್ತದೆ. ಅದಕ್ಕೆ ಶಾಸ್ತ್ರಿಗಳು ನೋಡಿ ಬೇದವ ಶಾಸ್ತ್ರಿ ಎನ್ತೀರಿ ಶಾಸ್ತ್ರದ ಮರ್ಮ ಮರರಿಯದು ಸುಮ್ಮನೆ ಬಾಯಿ ಕಿಸ್ತ್ರಿ. ಉಚ್ಚ ನೀಚ ಅಂತಿದಿ ಹುಚ್ಚಾಗ ಬಂದಿರಿ ಹುಜನ ಅಂತ ಬರೋದು ಶಾಸ್ತ್ರಿ ಕೂಡ ಬರೋದು. ಏನೋ ಒಂದು ಪದ್ಯ ಅಂದ್ರೆ ಅದ್ಭುತವಾದ ಪದ್ಯ, ಕಂಡದ್ದನ್ನು ನೇರವಾಗಿ ಹೇಳಿಬಿಡುವಂತ ವ್ಯಕ್ತಿತ್ವ ಇಂಥವ್ರು. ಏನ್ ಹಚ್ಚದ್ ಬಾಳೆ ಬಿಡೋದು ಮರ ಏನ್ ತಾನ ಕಸ ಹೊಡ್ಯಾಕತ್ತಾನ, ತಾನ ಕಡೆ ತೆಗಿತಾನ, ತಾನ ಎತ್ತು ಹೊಡಕತ್ತಾನ. ಬೆಳದ ಎತ್ತಲ್ಲ ಹುಡುಗ ಬೆಳದ ಇಷ್ಟು ಎತ್ತರ ಅವರು ಹೊರದೊಂದು ಜಲ್ಲಿ ತುಂಬ ಮಗನ ಹೆಣ್ಮಗಳು ಕರ್ಕೊಂಡು ಅಡಿಗೆ ಮಾಡಕತ್ತ. ಇನ್ನ ಈಗ ಕರೆದಿದ್ದು ನೋಡು ಕರೆಕ್ಟ್ ಆಚಾರ ಕರೆಕ್ಟ್ ಮುತ್ಯ ಬಿಜಾಪುರ ಬಾಂಧ ಯಾಕೆಪ್ಪ ನೀ ಮುಳುಗಾಪಲ್ಲೆ ಮಾಡಿದ್ದಲ್ಲ ಇವತ್ತು ಮಾಡ್ಕೊಂಡು ಮುಳುಗಾಪಲ್ಲೆ ಮಾಡದಾಗ ಅವ್ರು ಸ್ವಾಮಿಗಳು ಮುಳುಗಾಪಲ್ಲೆ ಮಾಡಕ್ಕೆ ನನಗೆ ಕರೆದಾರ ನಂದು ಪುಣ್ಯ ಅಂತೇಳಿ ಆಯ್ತು. ಬಡಿಯಿಂದ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಬಡಿಯಿಂದ ಬಂದು ಒಂದು ಜಲ್ಲಿ ಹೊರದಿಟ್ಟಿದ್ದೇವೆ ಮುಳುಗಾಯಿ. ಭಕ್ತರನ್ನು ಕೇಳಿದೈತಿ ಮಠದಾಗಿರೋ ಸೇವಾದಾರ ಇವತ್ತು ಯಾರು ಮಠಕ್ಕೆ ಭಕ್ತರು ಬರ್ತಾರ ಮುಳುಗಾಪಲ್ಲೆ ಮಾಡ್ಸಕತ್ತಾನ ಅಂತ ನನಗೂ ಗೊತ್ತಿಲ್ರಿ ಅವ್ರನ್ನ ಕೇಳ್ಬೇಕು. ಯಾಕೆ ಇವತ್ತು ಯಾರು ಮಠಕ್ಕೆ ಬರ್ತಾರ ಭಕ್ತರು ಬರ್ತಾರ ತಗೋ ನೀವು ಸುಮ್ಮನೆ ಮಾಡಂತ ಒಂದು ಡಬರಿ ಒಂದು 200-300 ಮಂದಿಗೆ ಆಗೋಟು ಮುಳುಗಾಪಲ್ಲಿ ಡಬರಿ ಮಾಡಿ ಹೋದಕ್ಕೆ ನೀವು ಮಧ್ಯಾಹ್ನ ಪೂಜೆ ಆಗಿದ್ದಾಗ ಆ ಸೇವಾದಾರ ಹೇಳಿದ ತಗೊಂಬರ್ಲಿ ಆ ಡಬರಿ ಅಂತ ತಗೊಂಡ್ಬಂದು ಪೂಜೆ ಮನೆಗೆ ಕದ ಹಾಕೊಂಡು ನೀವು ಕದ ಹಾಕೊಂಡ್ರೆ ಹೋಗಿ ನೀವು ಕದ ಹಾಕೊಂಡು ಇವ ತಾಟಿನ್ಯಾಗ ನೀಡ್ಕೊಂಡ ಉಂಡ 3 ಸಲ ನೀಡ್ಕೊಂಡ 4 ಸಲ ನೀಡ್ಕೊಂಡ ಒಂದು 300-400 ಮಂದಿಗೆ ಮಾಡಿದ ಗೋಪಣೆ ಆಗಿನ ಮುಳುಗಾಯಿ ಹಾಕೊಳ್ಳವ ತಿನ್ನವ ಕಪಾಳಕ್ಕೆ ಹೊಡ್ಕೊಳವ ತಿನ್ನ ಮಗನ ನನ್ನ ಕಪಾಳಕ್ಕೆ ಹೊಡ್ಕೊಳವ ತಿನ್ನ ಮತ್ತೆ ಈ ಕಪಾಳಕ್ಕೊಂದು ಹೊಡ್ಕೊಳವ ತಿನ್ನ ಮಗನ ತಿನ್ನ. ಕಂಡವ್ರ ಮನೆಗೆ ಹೋಗಿ ಅವ್ರು ನೀಡಿದಷ್ಟು ಉಣ್ಣೋದು ಬಿಟ್ಟು ನಾಲಿಗೆ ಆಸೆ ಬಿಟ್ಟು ಉಣ್ತೀಯ ಮಗನ. ನೀ ಹೆಂಗ ಜಂಗ ಮಾಡಿ ನಾಲಿಗೆನ ಸುಟ್ಟಿಲ್ಲ, ನೀ ಹೆಂಗ ಜಂಗ ಮಾಡಿ ಒಣ್ಣ ಮಗನ. ನೀ ಬೀಜ ಹಚ್ಚಿದಿ, ನೀ ಬೆಳೆಸಿದಿ, ನೀ ಕಸ ತಗದಿ, ನಿನಗೆ ಹಕ್ಕೈತೆ ಮಗನ. ನೀ ಮುಳುಗ ಬೆಳೆದವ, ನೀ ಪ್ಯಾಕಾದ ಹಾಕೊಂಡು ಮಂದಿ ಮನೆಗೆ ಹೋಗಿ ಬೇಡ ಬಿಡ್ತೀಯ ಮಗನ. ಅನ್ನಾವ ಕಪಾಳ ಕೊಡ್ಕೊಳವ ಉಣ್ಣಾವ ಹ್ಯಾಂಗ ಉಣ್ಣಾವ ಅಂದ್ರೆ ತುರ್ಕೊಳವ ಬಾಯಾಗ ಪೂಜಾದ ಪಾಣಿ ತುಂಬ ಬದ್ದಿ ಕೈಯ ಮಾಡಿಬಿಟ್ಟು ಆ ಬಿಡುತ್ತಿಲ್ಲ ಹೊಟಕೊಳವ ತಿನ್ನವ ಕೊನೆಗೆ ಅವನ ಜೀವನದೊಳಗೆ ಪ್ರತ್ಯಾಗ ಮಾಡಿ ನಿನ್ನ ಧರ್ಮಕ್ಕೆ ಬೇಡಿ ತಿನ್ನಬೇಡ ನಿನ್ನ ಕರ್ಮಕ್ಕೆ ಅಂತ ಬರದ ಅಂದಿನಿಂದ ತನ್ನ ಜೀವಮಾನದಾಗ ಸಾಯೋ ಮಠ ಮುಳುಗಾಪಲ್ಲೆ ಮುಟ್ಟಲಿಲ್ಲ. ಕಡ್ಕೊಂಡು
ಅವನಿಗೆ ಹಕ್ಕು ಬಂತು, ನೀ ಮಾಡಿದ್ದಿಲ್ಲ ನೋಡೀಗ ನಿನಗೆ ಹಕ್ಕು ಐತೆ ಅಂತ. ನೀ ಮಾಡಿದ್ದು, ನೀ ದುಡಿದು ನೀನು ತಿನ್ನು, ಮತ್ತೊಬ್ಬರು ದುಡಿದು ತಿಂತೀನಿ ಮಗನ ಬೇಡಿ. ಹಂಗೆ ಮಹಾತ್ಮರಿಗೂ ಮನುಷ್ಯರಿಗೂ ವ್ಯತ್ಯಾಸ ಏನೈತು? ಈ ಕಥೆನ ಉದಾಹರಣೆ. ಮಹಾತ್ಮರು ಎಡವಿಲ್ಲ ಅಂತಲ್ಲ,